ಹಾಯ್, ವೆಲ್ಕಮ್ ಟು ರಿನ್ಯೂ ಇಂಟೀರಿಯರ್ಸ್. ಸೊ ಪ್ರತಿಯೊಬ್ಬರಿಗೂ 1 lakh ಕಾನ್ಸೆಪ್ಟಲ್ಲಿ ಏನು ಬರುತ್ತದೆ, ನಾನು ಹೆಂಗೆ ಬರುತ್ತೆ, ಅದು ಮಾಡಿರೋದು ವಿಡಿಯೋ ಇದೆಯಾ, ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿರೋದು ಇದೆಯಾ, ನೀವು ಮಾಡಿರೋದನ್ನ ರೆಫರೆನ್ಸ್ ತೋರಿಸಿ ವಿಡಿಯೋ ತೋರಿಸಿ ಅಂತ ಕೇಳ್ತಿದ್ರಲ್ಲ. ಸೊ ನಮ್ಮ ಈ ಕಂಪನಿಯ ಪರ್ಪಸ್ ಏನಂದರೆ, ಸೊ ಯಾವುದೇ ಪ್ರಾಜೆಕ್ಟಲ್ಲಿ ನಾವು ಫುಲ್ ಕಾನ್ಸೆಪ್ಟನ್ನ ಕ್ರಿಯೇಟ್ ಮಾಡಿ ವುಡ್ ವರ್ಕ್ ಮಾಡಿರ್ತೀವಿ, ಅಥವಾ ವಾಲ್ಪೇಪರ್ ಡಿಸೈನ್ ಮಾಡಿರ್ತೀವಿ, ಬೆಡ್ ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡಿರ್ತೀವಿ. ಸೊ ಈ ಎಷ್ಟು ಕಾನ್ಸೆಪ್ಟ್ನ ಮುಂಚೆ ಮಾಡಿಸ್ಕೊಂಡು ಎಷ್ಟೋ ಪ್ರಾಜೆಕ್ಟ್ಸಲ್ಲಿ ಬೆಡ್ ಇರಲ್ಲ, ಮ್ಯಾಟ್ರಸ್ ಇರಲ್ಲ, ಅಥವಾ ಕರ್ಟನ್ ಮ್ಯಾಚಿಂಗ್ ಇರಲ್ಲ. ಈ ಒಂದು ಆಸ್ಪೆಕ್ಟ್ಸ್ಗಳು ತುಂಬ ಮನೆಗಳಾಗಿದೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂತಲೇ ನಾವು ಈ ಸ್ಕೀಮ್ನ ತೊಗೊಂಡ್ಬಂದಿರೋದು. ಸೊ ಇವಾಗ ಏನು ನೀವು ನೋಡ್ತಾ ಇರ್ಬೋದು, ಈ ರೂಮ್ನ ಕಾನ್ಸೆಪ್ಟ್ನ ನಾವು 2 ರೀತಿಯಲ್ಲಿ ಡಿಸೈನ್ ಮಾಡಿದ್ವಿ. ಒಂದು, ಫಸ್ಟ್ ಫುಲ್ ಲಕ್ಸುರಿ ಕಾನ್ಸೆಪ್ಟಲ್ಲಿ ರೂಮ್ನ ಡಿಸೈನ್ ಮಾಡಿದ್ವಿ. ಡಿಸೈನ್ ಮಾಡಿದ್ಮೇಲೆ ನಮಗೆ ಈ ಬೆಡ್ನ ಅವಶ್ಯಕತೆ ಮತ್ತು ಈ ಬೆಡ್ನ ಇಂಪಾರ್ಟೆನ್ಸ್ನ ನಾವು ಕಸ್ಟಮರ್ಗೆ ಎಕ್ಸ್ಪ್ಲೈನ್ ಮಾಡಿ, ಸೊ ಈ ಬೆಡ್ನ ನಾವು 1 ಲಕ್ಷ ಕಾನ್ಸೆಪ್ಟಲ್ಲಿ ಕೊಟ್ಟಿರೋದು. ಸೊ ಇಲ್ಲಿ ನೋಡಿ, ಈ ಬೆಡ್ಡು, ಈ ಮ್ಯಾಟ್ರಸ್ಸು, ಈ ಕಂಫರ್ಟ್ ಸೆಟ್ಟು ಆ್ಯಂಡ್ ಅಗೇನ್ ಬೆಡ್ಡು, ಸೊ ಎಲ್ಲ ಮ್ಯಾಚಿಂಗ್ ಆಗಿ ಬರುತ್ತೆ. ಹಾಗೇನೆ ಥೀಮ್ ಜೊತೆ ಇವಾಗ ಸೂಪರಾಗಿ ಬ್ಲೆಂಡ್ ಆಗಿ ಬರುತ್ತೆ. ಅದಕ್ಕೇ ಇದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಪ್ರತಿಯೊಬ್ಬರಿಗೂ ಈ ಪ್ರಾಡಕ್ಟು ಆ್ಯಸ್ ಅ 1 lakh ಕಾನ್ಸೆಪ್ಟ್ ಆಗೂ ಯೂಸ್ ಮಾಡ್ಬೋದು. ಇಲ್ಲ ಸರ್, ನಾವು ಎಲ್ಲನೂ ಫಸ್ಟು ವಾರ್ಡ್ರೋಬ್ ಮಾಡಿಸ್ಕೊಂಡಿರ್ತೀವಿ, ಬೆಡ್ಡು ಮತ್ತು ಇದನ್ನು ಮ್ಯಾಚ್ ಮಾಡಿರೋದನ್ನು ಮಾಡ್ಬೋದು. ಓಕೆ, ಸೊ ಈ ಥರ ನಿಮಗೆ ಬೇಕಿರೋರು ನಮ್ಮನ್ನು ದಯವಿಟ್ಟು ರೀಚ್ ಮಾಡಿ, ಹಾಗೆ ರಿನ್ಯೂ ಇಂಟೀರಿಯರ್ಸ್ನ ಫಾಲೋ ಮಾಡಿ. ಥ್ಯಾಂಕ್ ಯು.